ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 9 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,499.17, 456 ಪಿಟಿಎಸ್, 0.58% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಿಸಿಎಸ್ 3.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 5.84% ಕುಸಿದಿದೆ. ನಿಫ್ಟಿ 50 ಇಂದು 24,570.65, 0.27% ಆಗಿದೆ. -0.27% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರಿಳಿತದ ವಾರದಲ್ಲಿ ಕುಸಿತದೊಂದಿಗೆ ಕೊನೆಗೊಂಡವು. ಬಿಎಸ್ಇ ಸೆನ್ಸೆಕ್ಸ್ -0.58% ಕುಸಿದು 78,499.17ಕ್ಕೆ ಮುಕ್ತಾಯಗೊಂಡರೆ, ನಿಫ್ಟಿ 50 0.27% ಕುಸಿದು 24,520.65ಕ್ಕೆ ತಲುಪಿತು. ಜಾಗತಿಕ ಅಪಾಯಗಳ ನಡುವೆ ಮಾರುಕಟ್ಟೆಯ ಭಾವನೆ ಜಾಗರೂಕತೆಯಿಂದ ಕೂಡಿದೆ. ಜಾಗತಿಕ ಬೆಳವಣಿಗೆಗಳಿಂದ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,340 ಮತ್ತು 70 ಸೆಂಟ್ಗೆ ಏರಿಕೆ. ಚಿನ್ನದ ಬೆಲೆಯು %0.41% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,340 ಮತ್ತು 70 ಸೆಂಟ್ಗೆ ತಲುಪಿದೆ. ಹಾರ್ಮುಜ್ ಜಲಸಂಧಿ ಪುನರಾರಂಭದ ಕುರಿತಾದ ಸಡಿಲಿಕೆಗಳು ಯುಎಸ್ ಫೆಡ್ ಬಡ್ಡಿದರ ಕಡಿತದ ಭರವಸೆಯನ್ನು ಹೆಚ್ಚಿಸಿವೆ. ಡೆಲಿವರಿ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ %65 ಕುಸಿದು ₹32 ಕೋಟಿಗೆ. ಡೆಲಿವರಿ ಕಂಪನಿಯು ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ಲಾಭದಲ್ಲಿ %65 ಕುಸಿತ ಕಂಡು ₹32 ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಆದರೆ ಇದೇ ಅವಧಿಯಲ್ಲಿ ಕಂಪನಿಯ ಆದಾಯವು %28 ಹೆಚ್ಚಾಗಿದೆ. ಬೆಳ್ಳಿ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $63 ಮತ್ತು 33 ಸೆಂಟ್ಗೆ ಏರಿಕೆ ಕಂಡು ಮುಕ್ತಾಯಗೊಂಡಿದೆ. ಬೆಳ್ಳಿ ಬೆಲೆಯು %1.20 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $63 ಮತ್ತು 33 ಸೆಂಟ್ಗೆ ತಲುಪಿದೆ. ಈ ಅಮೂಲ್ಯ ಲೋಹವು ವಾರದ ಆರಂಭಿಕ ಕುಸಿತದಿಂದ ಚೇತರಿಸಿಕೊಂಡು ಬಲವಾದ ಮುನ್ನಡೆ ಸಾಧಿಸಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $28 ಮತ್ತು 18 ಸೆಂಟ್ಗೆ ಏರಿಕೆಯಾಗಿ ಮುಕ್ತಾಯಗೊಂಡಿದೆ. ಕಚ್ಚಾ ತೈಲ ಬೆಲೆಯು %0.17% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $28 ಮತ್ತು 18 ಸೆಂಟ್ಗೆ ತಲುಪಿದೆ. ಮಧ್ಯಪ್ರಾಚ್ಯದ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು ತೈಲ ಮಾರುಕಟ್ಟೆಯಲ್ಲಿ ಏರಿಳಿತಕ್ಕೆ ಕಾರಣವಾಗಿವೆ. ಯುಎಸ್ಡಿ ಐಎನ್ಆರ್ 95.20ಕ್ಕೆ ತಲುಪಿದ್ದರಿಂದ ಭಾರತೀಯ ರೂಪಾಯಿ ಮೌಲ್ಯ ಕುಸಿತ. ಯುಎಸ್ಡಿ ಐಎನ್ಆರ್ ವಿನಿಮಯ ದರವು %0.09% ಏರಿಕೆಯಾಗಿ 95.20ಕ್ಕೆ ತಲುಪಿದೆ. ಇತ್ತೀಚಿನ ಡಾಲರ್ ಒಳಹರಿವಿನ ಹೊರತಾಗಿಯೂ ರೂಪಾಯಿ ಮೌಲ್ಯದ ಮೇಲೆ ಒತ್ತಡ ಮುಂದುವರಿದಿದೆ. ಇಂಡಕ್ಷನ್ ಸ್ಟೌವ್ಗಳ ಅಳವಡಿಕೆಗೆ ಪ್ರೋತ್ಸಾಹಕಗಳನ್ನು ನೀಡಲು ಕೇಂದ್ರದ ಯೋಜನೆ. ಇಂಡಕ್ಷನ್ ಸ್ಟೌವ್ಗಳ ಬಳಕೆಯನ್ನು ಉತ್ತೇಜಿಸಲು ಭಾರತೀಯ ನೀತಿ ನಿರೂಪಕರು ಪ್ರೋತ್ಸಾಹಕಗಳನ್ನು ಯೋಜಿಸುತ್ತಿದ್ದಾರೆ. ಈ ಉಪಕ್ರಮವು ಜಾಗತಿಕ ಎಲ್ಪಿಜಿ ಬೆಲೆಗಳ ಏರಿಳಿತದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿಸಲು ನಗರೀಕರಣವೇ ಪ್ರಮುಖ ಮಾರ್ಗ. ಭಾರತದ ಬೆಳವಣಿಗೆಗೆ ನಗರೀಕರಣವು ಅತ್ಯಂತ ನಿರ್ಣಾಯಕ ಮುಂದಿನ ಹೆಜ್ಜೆಯಾಗಿದೆ ಎಂದು ಅರ್ಥಶಾಸ್ತ್ರಜ್ಞ ಅರವಿಂದ್ ಪನಗರಿಯಾ ಹೇಳಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಸ್ಥಾನಮಾನವನ್ನು ಸಾಧಿಸುವಲ್ಲಿ ಇದರ ಪಾತ್ರವನ್ನು ಅವರು ಒತ್ತಿ ಹೇಳಿದ್ದಾರೆ. ರಕ್ಷಣಾ ಪೂರೈಕೆಯನ್ನು ಹೆಚ್ಚಿಸಲು ಖನಿಜ ಯೋಜನೆಗಳಲ್ಲಿ $3 ಬಿಲಿಯನ್ ಹೂಡಿಕೆ ಮಾಡಲಿರುವ ಯುಎಸ್. ಖನಿಜ ಯೋಜನೆಗಳಲ್ಲಿ $3 ಬಿಲಿಯನ್ ಹೂಡಿಕೆ ಮಾಡುವ ಯೋಜನೆಗಳನ್ನು ಟ್ರಂಪ್ ಆಡಳಿತವು ಪ್ರಕಟಿಸಿದೆ. ಈ ಧನಸಹಾಯವು ಯುಎಸ್ ರಕ್ಷಣಾ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಟಿಸಿಎಸ್ ಷೇರುಗಳು %3.36% ಏರಿಕೆ. ಬಜಾಜ್ ಫೈನಾನ್ಸ್ ಕುಸಿತ. ಟಿಸಿಎಸ್ ಷೇರುಗಳು %3.36% ಏರಿಕೆಯಾಗಿ $2,452 ಮತ್ತು 70 ಪೈಸಾಕ್ಕೆ ತಲುಪಿದ್ದು, ತಂತ್ರಜ್ಞಾನ ವಲಯದ ಮುನ್ನಡೆಗೆ ಕಾರಣವಾಯಿತು. ಮತ್ತೊಂದೆಡೆ ಬಜಾಜ್ ಫೈನಾನ್ಸ್ ಷೇರುಗಳು %5.84% ಕುಸಿದು $1,028ಕ್ಕೆ ತಲುಪಿದವು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,340 ಮತ್ತು 70 ಸೆಂಟ್ $0.41 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,32,855 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.41% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,322 ಮತ್ತು 80 ಸೆಂಟ್ರಿಂದ
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $63 ಮತ್ತು 33 ಸೆಂಟ್ 1.20 ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,938 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.20 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $62 ಮತ್ತು 58 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $78 ಮತ್ತು 18 ಸೆಂಟ್ 0.17 ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.17 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 5 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. $95 ಮತ್ತು 20 ಸೆಂಟ್ 0.09 ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.09 ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.